ಡಬ್ಬಿಂಗ್ ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು ಅನ್ನೋ ನಮ್ಮ ಕನ್ನಡ ಚಿತ್ರರಂಗದವರ ಹೋರಾಟದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ನಮ್ಮ ಚಂದನವನದ ಕಾರ್ಮಿಕರಿಗೆ ಇದರಿಂದ ಅನ್ಯಾಯ ಆಗ್ತಿದೆ ಅನ್ನೋದು ಎಲ್ಲರ ಮುಖ್ಯ ವಾದ. ಈ ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ಅವರ ಜೊತೆ ಜಗ್ಗೇಶ್, ದರ್ಶನ್ ಮತ್ತಿತರರ ಹಲವಾರು ಜನ ಕಲಾವಿದರು ಭಾಗವಹಿಸಿದ್ರು. ಅವರೆಲ್ಲ ಏನು ಹೇಳಿದ್ರು ನೋಡೋಣ ಬನ್ನಿ. ನನ್ನ ಮೇಲೆ ಕೇಸ್ ಹಾಕ್ತೀರಾ ನೀವು? ನನ್ನ ಮೇಲೆ ಒಂದು ಲಾಯರ್ ನೋಟಿಸ್ ಕಳಿಸಿದ್ದಾರೆ. ಜಗ್ಗೇಶ್ ಬಂದು ಈ ವಿಚಾರವಾಗಿ ಮಾತಾಡಿದಕ್ಕೆ ಅವನು ಯಾರೋ ಮಹನೀಯನಿಗೆ 50 ಲಕ್ಷ ಲಾಸ್ ಆಗಿದೆ ಅಂತೆ, ಅದನ್ನ ನಾನು ಕಟ್ಟಿಕೊಡ್ಬೇಕು. ನಿನ್ ಸಿಕ್ಕು ನನ್ನ ಕೈಲಿ, ನಿನಗೆ ಹೆಂಗ್ ಕಟ್ಟೋದು ಅಂತ ನಾನು ಹೇಳ್ಕೊಡ್ತೀನಿ. ನೀನ್ ನನಗೆ ಸಿಕ್ಬೇಕು. ಆ ಮಹನೀಯರು ನನ್ನ ಎಲ್ಲಾ ಫೋಟೋ ಶಾಟ್ಗಳನ್ನ ಹಾಕ್ಬಿಟ್ಟು ನೀನ್ ಬಂದು ಕಾನೂನಿನ ಕಟಕಟ್ಟಿನಲ್ಲಿ ನಿಂತ್ಕೋಬೇಕು, ನಿನ್ನ ನಿಲ್ಲಿಸ್ತೀವಿ, ಜೈಲು ಬಾಗಿಲಿಗೆ ಸೇರಿಸ್ತೀವಿ ಅಂದ್ರೆ ನಾನೇನು ರೇಪ್ ಮಾಡಿದೀನ? ನಾನೇನು ಕಳ್ತನ ಮಾಡಿದೀನ? ನಾನು ತಲೆ ಹೊಡೆದಿದ್ದೀನ? ಕನ್ನಡದ ಬಗ್ಗೆ ಸುಳ್ಳು ಎತ್ತಿದ್ದೀನಿ, ಅದಕ್ಕೆ ನೀನ್ ಜೈಲಿಗೆ ಕಳಿಸ್ತೀನಿ, ನನಗೆ ಸಂತೋಷವಿದೆ. ನಾನೇನಾದ್ರು ಇಂದ ಕೆಟ್ಟ ಕೆಲಸ ಮಾಡ್ಬಿಟ್ಟು ಜೈಲಿಗೆ ಹೋಗಿದ್ರೆ ನಾನು ಯಾಪ್ ಮೋರೆ ಹಾಕೊಂಡಿರ್ಬೋದು, ಕಾಲರ್ನ ಎತ್ಕೊಂಡು ಬೇಕಾದ್ರೆ ಕನ್ನಡ ಜೈಲಿಗೆ ಹೋಗ್ತೀನಿ, ಇದಕ್ಕೆಲ್ಲ ಕೇರ್ ಮಾಡಲ್ಲ. ಎಲ್ಲಿ ಬಿಟ್ರೆ ಬಾಂಬೆ ಬಿಟ್ರೆ ನಮ್ಮ ಒಂದು ಬ್ಯಾಂಗ್ಳೂರು ಬಹಳ ಅತ್ಯಂತ ವೇಗವಾಗಿ ಬೆಳೆಯುವಂತ ಒಂದು ಸಿಟಿ ಅಂತ ಯಾವಾಗ ಡಿಕ್ಲೇರ್ ಮಾಡಿದ್ದಾರೆ, ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲಾ ಸಂಸ್ಥೆಗಳು ಇವತ್ತು ನಮ್ಮ ಬೆಂಗಳೂರು ಮಹಾನಗರವನ್ನ ಹೈಜಾಕ್ ಮಾಡೋದಕ್ಕೋಸ್ಕರ ಇಂಥ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕೋ ಸಮಾಧಾನಕರ ಬಹುಮಾನ ಕೊಟ್ಟು ನೀವು ನಿಧಾನಕ್ಕೆ ಜಾಗ ಮಾಡಿಕೊಂಡು ಒಂದು ಬಿಲಾ ಹೊಡೀರಿ, ನಾವು ಬುಲ್ಡೋಜರ್ ಒಳಗೆ ಬಿಡ್ತೀವಿ ಅಂತ ಬಂದಿದ್ದಾರೆ. ನೀವು ಆ ಬಿಲಾ ಹೊಡಿಯಕ್ಕೆ ಬಂದ್ರೆ ಒನಕೆ ಓಬವ್ವ ನಿಂತಿದ್ಲಲ್ಲ, ಒನಕೆಗಳನ್ನ ಹಿಡ್ಕೊಂಡು ಬಿಲ್ದೊಳಗಡೆ ದುಗಕ್ಕೆ ನೋಡಿ ಎಲ್ಲ ಕನ್ನಡದ ಕಟ್ಟಾಳುಗಳು ಹೆಂಗ್ ಕೂತವ್ರೆ ಅಂದ್ರೆ ಹಂಗ ಚೆಚ್ತಾರ ಹಾಕೊಂಡು ನೀವು ಆ ಬಿಲ್ದಲ್ಲಿ ದೂರ್ಕೊಂಡ್ ಬಂದ್ರೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕೆಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ, ಇದು ಊಟದ ಪ್ರಶ್ನೆ, ಇದು ಅಭಿಮಾನದ ಪ್ರಶ್ನೆ. ಏನ್ ತಿಳ್ಕೊಂಡಿದ್ರಿ ನೀವು? ಆ 500 ಚಿತ್ರಮಂದಿರಗಳನ್ನ ಆಲ್ರೆಡಿ ಪರಮಾಶಿ ಅವರು ಕೊಟ್ಟಿದ್ದಾಯ್ತು. ಈಗ ನೀವು ಡಬ್ಬಿಂಗ್ ಚಿತ್ರಗಳನ್ನ ತಗೊಂಡ್ಬಂದ್ರೆ ಅಲ್ಲಿ ಏನು ಎಲ್ಲ ಇರೋ ಬರೋ ಚಿತ್ರಗಳನ್ನ ಮಾಡಲ್ಲ. ಯಾವ್ಯಾವ ಭಾಷೆಯಲ್ಲಿ ಸೂಪರ್ ಸ್ಟಾರ್ಗಳಿದ್ದಾರೆ, ಒಂದೊಂದು ಭಾಷೆಯಲ್ಲಿ 5 ಜನ ಇದ್ದಾರೆ, ಅವ್ರದ್ದು ಒಂದು 25 ಪಿಕ್ಚರ್ನ ಆಯ್ಕೆ ಮಾಡ್ಕೊಂತಾರೆ, ತಗೊಂಡ್ಬಂದ್ಬಿಟ್ಟು ಇನ್ನೊಂದು ವರ್ಗ ಬಂದು ಇಲ್ಲಿ ಕೂರಿಸ್ತಾರೆ. ಆ ಚಿತ್ರ ಬಿಡುಗಡೆ ಆಯ್ತು ಅಂದ್ರೆ ಒಂದು ಕಡೆ ಪರಭಾಷಾ ಚಿತ್ರ, ಇನ್ನೊಂದು ಕಡೆ ಡಬ್ಬಿಂಗ್ ಚಿತ್ರ ಕೂರಿಸ್ಬಿಟ್ಟು ನಮ್ಮನ್ನ ಸಮಾಧಿ ಮಾಡುವಂತ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ನಾನು ಅವ್ರು ಏನು ಎಲ್ಲ ಬೇರೆ ತರದ ಮಾತುಗಳನ್ನ ಹೇಳಿ ಕೋರ್ಟು ಕಟಕಟೆ ಲಾಯರ್ಗಳು ಅಂತ ಹೇಳ್ತಾರಲ್ಲ, ನಿಮ್ಮ ಮುಖಾಂತರ ನಾನು ಕೇಳ್ತೀನಿ, ನಮ್ಮ ಲಾಯರ್ಗಳು, ನಮ್ಮ ಜಡ್ಜ್ಗಳು ಕನ್ನಡದವರು, ಕನ್ನಡಿಗರು, ನಿಮ್ ಕೋರ್ಟ್ ಮುಂದೆ ಬಿಡ್ತೀವಿ, ನೀವೇ ತೀರ್ಮಾನ ಕೊಡಿ. ಯಾವುದು ಸರಿ? ಕನ್ನಡ ಉಳಿಬೇಕಾ ಬೇಡವಾ? ಇರ್ಬೇಕೋ ಬೇಡವಾ? ನಿಮ್ಮ ಅಕ್ಕಪಕ್ಕ ರಾಜ್ಯದವರು ಅವ್ರ ಬೆಲೆ ಕೊಡೋದು ಅವ್ರ ಪತ್ರಿಕೆಗೆ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ಟಿವಿ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ಭಾಷೆಯ ಚಿತ್ರಗಳಿಗೆ ಮಾತ್ರ, ಅವ್ರ ಬೆಲೆ ಕೊಡೋದು ಅವ್ರ ನಟ ನಟಿಯರಿಗೆ ಮಾತ್ರ. ನೀವ್ ಯಾಕ್ರಿ ನಿಮ್ಮನ್ನ ನೀವೇ ಎಲ್ಲಾ ಮಾರ್ಕೊಂತಿದ್ದೀರಿ? ನೀವ್ ಯಾತಕ್ಕೆ ನೀವೇ ಕನ್ನಡಿಗರಾಗಿ ಎಲ್ಲಾರನ್ನ ಬಿಟ್ಕೊಡ್ತಾ ಇದ್ದೀರಿ? ನೀವೇ ನಮ್ ಜೊತೆ ಇಲ್ದ ಅಂದ್ರೆ ಬೇರೆ ಯಾರಿರ್ಬೇಕು ನಮ್ ಜೊತೆ? ಈ ನ್ಯಾಯವನ್ನ ಕೇಳೋದಕ್ಕೆ ನಾವು ಬಂದಿದ್ದೀವಿ. ದಯಮಾಡಿ ಸಾವಿರಾರು ಕಾರ್ಮಿಕರು, ನೂರಾರು ಕಲಾವಿದರು, 80 ವರ್ಷದ ಇತಿಹಾಸ ಇರುವಂತಹ ಈ ಚಿತ್ರರಂಗವನ್ನ ನಿಮ್ಮ ಪಾದಗಳ ನಮಸ್ಕಾರ ಮಾಡ್ತೀವಿ. ಸಾಯಿಸ್ಬೇಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ. ನಿಮ್ಮನ್ನೆಲ್ಲ ಅಳದಿ ತೂಗಿ ನೋಡಿದ್ರೆ ನೀವು 0.1% ಅಷ್ಟೇ ಇರೋದು. ನೀವು ಇಷ್ಟು ಜನ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಏನೋ ಲಕ್ಷಾಂತರ ಜನ ನಿಮ್ಮ ಪರವಾಗಿದ್ದಾರೆ ಅಂತ ಹೇಳ್ಕೊಂಡ್ ಮಾಡ್ತಿರಲ್ಲ, ನೀವು ಜನಾಭಿಪ್ರಾಯಕ್ಕೋಸ್ಕರ ನೀವು ಸಾರ್ವಜನಿಕ ಕ್ಷೇತ್ರಕ್ಕೆ ಬನ್ನಿ, ನಂತರನೇ ವೇದಿಕೆ ಹಾಕೊಳ್ಳಿ, ನೀವು ಚರ್ಚೆಗೆ ಬನ್ನಿ, ನೋಡೋಣ ಅವಾಗ ನಿಮ್ಮ ಧೈರ್ಯವನ್ನ, ನಿಮ್ಮ ಸಾಹಸವನ್ನ, ನಿಮ್ಮ ಯತ್ನವನ್ನ ನಮ್ಮವರು ಕನ್ನಡಿಗರು ಮೆಚ್ಚುತ್ತಾರೋ ಇಲ್ವೋ ಅಂತ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನಂತ ಎಲ್ಲ ಕನ್ನಡಿಗರಿಗೂ, ಅನ್ನ ಹಾಕಂತ ಎಲ್ಲ ಕನ್ನಡ ಉಳಿಸೋಕೆ ಬೆಳೆಸೋಕೆ ಪ್ರಯತ್ನ ಪಡ್ತಾರೆ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಹೇಳ್ತಾ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದವ್ರಿಗೆಲ್ಲ ನಮಸ್ಕಾರ ಹೇಳ್ತಾ, ಖಂಡಿತ ನಿಮ್ಮ ಒಂದು ಸಾಥ್ ಏನಿದೆ ಇದಕ್ಕೆ ಡಬ್ಬಿಂಗ್ ವಿರುದ್ಧವಾಗಿ ನಾವು ಖಂಡಿತ ಇರ್ತೀವಿ. ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ಇದೇ ನಾವು ಆಕ್ಚುಲಿ ಪಕ್ಕದ ರಾಜ್ಯ, ಯಾವುದೇ ಒಂದು ರಾಜ್ಯದ ಹೆಸರು ತಗೊಳ್ರಿ, ಅದ್ರದಷ್ಟು ಊಟ ನಮ್ ಕರ್ನಾಟಕದಲ್ಲಿ ಸಿಗುತ್ತೆ, ಅಷ್ಟು ಊಟ. ಈಗ ಅಲ್ಲಿದಾಗಿರ್ಬೋದು, ಈ ಕಡೆದಾಗಿರ್ಬೋದು, ವರ್ಷ ಪಕ್ಕದಲ್ಲಿ ನಾವು ಕೇಳಿದ್ರು ಯಾರು ಕೊಡಲ್ಲ. ಅದಕ್ಕೆ ನಮ್ಮವ್ರು ಏನ್ ಮಾಡ್ತಾರೆ, ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ, ಏನೇ ಕೆಲ್ಸಕ್ಕೆ ಹೋದ್ರು ಕೂಡ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದವ್ರು ಮಾತ್ರ ಇಲ್ಲಿ ಆರಾಮಾಗಿ, ಯಾಕಂದ್ರೆ ಅದಷ್ಟು ಸಿಗುತ್ತೆ, ಅವ್ರ ಊರಲ್ಲಿ ಏನೇನ್ ಸಿಗ್ಬೇಕು ಅದಷ್ಟು ಇಲ್ಲಿದೆ. ಆದ್ರಿಂದ ನಾವುಗಳು ಎಲ್ಲಿಂದ ಹೋಗೋಣ, ಏನ್ ಮಾಡೋಣ?
ಎಲ್ಲ ನಾವು ಸ್ವಲ್ಪನೇ ಜನ ಇರೋದು. ಅಬ್ಬಬ್ಬ ಅಂದ್ರೆ ಹಿಂಗ್ ಜಾಡ್ಸೋರು ಕೂಡ ಒಂದಷ್ಟು ಜನ ಕಲಾವಿದರು ಸಿಗ್ತೀವಿ. ಸೊ ನಿಮ್ ಸಾಥ್ ಸದಾ ಇರ್ಲಿ, ಕನ್ನಡದ ಮೇಲೆ ಇರ್ಲಿ, ಕನ್ನಡ ಚಿತ್ರರಂಗದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಹಿರಿಯರು ಏನೇನು ನಿಂತಿದ್ದಾರೆ. ಸೊ ಖಂಡಿತ ಅದೇ ಜಗೇಶ್ ಅಣ್ಣ ಹೇಳ್ದಂಗೆ ಡಬ್ಬಿಂಗ್ ಬೇಡ, ಡಬ್ಬಿಂಗ್ ಮಾಡೋದು ಈಗ ಒಂದೇನಾಗಿದೆ, ಡಬ್ಬಿಂಗ್ ಬೇಡ ಅನ್ನೋದಕ್ಕೆ ಅನ್ನೋದು. ಈಗ ನಾವು ಪ್ರತಿಯೊಬ್ಬರು ವಾಯ್ಸ್ ಗೊತ್ತಿದೆ ನಮ್ಗೆ, ಯಾರೇ ಆಗ್ಬೋದು, ಪಕ್ಕದ ರಾಜ್ಯದ ಯಾರೇ ಒಬ್ರು ಕಲಾವಿದ್ರು ಇರ್ಬೋದು, ಅವ್ರೆಲ್ಲಾರು ವಾಯ್ಸ್ ಗೊತ್ತಿದೆ. ಇದಕ್ಕೊಂದು ಉದಾಹರಣೆ ನಾನೇ ಹೇಳ್ತೀನಿ. ಈಗ ನಮ್ಗೂ ಅದೊಂದು ಧ್ವನಿ ಎತ್ತಿದ್ರು, ಯಾಕೆ ನಮ್ದೆಲ್ಲ ಈಗ ಬೇರೆ ಭಾಷೆಗೆ ಆಗ್ತಾ ಇದಲ್ಲ, ಹಿಂದಿಗೆಲ್ಲ ಬರ್ತಾ ಇದೆ ಅಂತ. ನಾನೇ ಒಂದ್ಸಲಿ ನನ್ ಸಿನಿಮಾ ನೋಡ್ಬಿಟ್ಟು 5 ನಿಮಿಷ ನೋಡ್ಲಿ ನಾನೇ ಆಫ್ ಮಾಡ್ಬಿಟ್ಟೆ, ಯಾಕಂದ್ರೆ ಅಷ್ಟೊಂದೊಂದು ಇದಾಗಿರುತ್ತೆ. ಸೊ ಆತರ ಪ್ರತಿಯೊಂದು ಸಿನಿಮಾನು ಆ ಭಾಷೆಯಲ್ಲಿ ನೋಡಿದ್ರೆ ಚಂದ. ಹಾಗೇನೆ ಯಾವ್ದೋ ಒಂದು ಭಾಷೆಗೆ ಅದು ಯಾಕೆ ಇನ್ನೊಬ್ರದ್ದು ಮಗುಗೆ ಇನ್ಯಾರೋ ತಂದೆ ಆದಂಗಾಗಿರುತ್ತೆ. ಆದ್ರಿಂದ ಖಂಡಿತ ಡಬ್ಬಿಂಗ್ ಬೇಡ. ಅದಕ್ಕೆ ನಮ್ಮ ಹಿರಿಯರು ಏನೇನು ಹೇಳ್ತಾರೆ ಅದಕ್ಕೆ ಯಾವಾಗ್ಲೂ ನಾವು ಸಾಥಿರ್ತೀವಿ. ಸೊ ನಿಮ್ಮ ಒಂದು ಆಶೀರ್ವಾದ, ಬೆಂಬಲ ಸದಾ ಈ ಹೋರಾಟಕ್ಕೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮಗೆ ನ್ಯೂಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಮಾಡಿ.